ಒಂದು ಘೋಷಣೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರದವರು ತಕ್ಷಣದಿಂದ ಈ ಒಂದು ವಿಷಯವನ್ನ ಕೈ ಬಿಡಬೇಕು ಮತ್ತು ಎಲ್ಲ ಹಳ್ಳಿಗಳನ್ನ ಇದೇ ಚಿಕ್ಕೋಡಿ ತಾಲೂಕಿನಲ್ಲಿ ಕಾಯಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೇಡಮ್ ಅವರು ದಯವಿಟ್ಟು ತಕ್ಷಣ ಹೋರಾಟ ಐತಿ. ಯಾಕಂದ್ರೆ ಕೆಲ ನ್ಯಾಯಾಲಯ ಹೇಳ್ತಾ ಇದ್ದಾರೆ ಶಾಸಕರ ಪತ್ರ ಕೊಟ್ಟಿಲ್ಲ, ಈ ಸುಮೋಟೋ ಇವ್ರು ಏನ ಕಾರ್ಯ ಮಾಡ್ತಾ ಇದ್ದಾರಂತ. ಅದಕ್ಕೆ ಇವ್ರ ಮೇಲೆ ನೀವು ಇದ್ದೀರಿ, ಉಪವಿಭಾಗಾಧಿಕಾರಿ ಇದ್ದೀರಿ, ಅದಕ್ಕೆ ತಾವು ಇದನ್ನು ಪುನಃ ಚರ್ಚೆ ಮಾಡಿ ಇವೇನು ನಾವು ನಾಗರಹೊಳೆ ಹೋಬಳಿ ಹಳ್ಳಿ ಅದಾವು ಅದನ್ನು ಏನು ಯಾವಾಗ ನೀವು ಕಳ್ಸು ತಾವೇ ಮಾಡಿದ್ದೀವಿ ಸ್ಟಾಪ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ವಾರದಿಂದ ನಿರಂತರವಾಗಿ ನಾವು ಇಲ್ಲಿ ನಿಮ್ಮ ಇದಕ್ಕೆ ಹೋರಾಟ ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತೇನೆ. ಇಟ್ಕೊಳ್ಬೇಕು. ಸರ್ಕಾರದವರು ಇವತ್ತಿಗೂ ಕೂಡ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತೆಗೆದಿಲ್ಲ ಅಂದ್ರೆ ಅವರು ನಮ್ಮನ್ನ ಹೊರಗೆ ತೆಗೆದು ಇನ್ನೆಲ್ಲಿ ಪಾಕಿಸ್ತಾನಕ್ಕೂ ಅಥವಾ ದುಬೈಗೂ ಕಳಿಸ್ತಾರೆ ಅಂತಕ್ಕಂಥ ಮಾತು ನಮಗೆ ಅಂಜಿಕೆ ಬರ್ತಾ ಇದೆ. ಅದಕ್ಕಾಗಿ ಸರ್ಕಾರದವರು ಇವತ್ತು ನಮಗೆ ಒಂದು ಸರ್ಕಾರಿ ದವಾಖಾನೆ ಇಲ್ಲ ನಮ್ಮಲ್ಲಿ ನಾಗರಹೊಳೆಯಲ್ಲಿ. 25 ಹಳ್ಳಿಗೆ ಒಂದು ದವಾಖಾನೆ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ರಾಜಕೀಯ ಲಾಭಕ್ಕಾಗಿ ನಮ್ಮನ್ನ ಹೊರತೆಗೆದು ಯಾವುದೋ ಒಂದು ರಾಜಕೀಯ ಬೇರೆ ಬೆಳೆಸ್ಕೊಳ್ತೀರಿ ಅಂತಂದ್ರೆ ನಿಮ್ಮ ಅಧಿಕಾರಕ್ಕೆ ಮತ್ತು ನಿಮ್ಮ ಶಾಸಕರಿಗೆ ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಹೋರಾಟಕ್ಕೆ ಇದು ಸಮಾಜದ ಹೋರಾಟವಾಗಿದೆ, ಸಮಾಜದ ದುಃಖಿತರ ಹೋರಾಟವಾಗಿದೆ. ನೊಂದು ಬಂದ ಉದ್ಭವ ಆಗೈತಿ ಅಂದ ನಮ್ಮ ನಾಗರಹೊಳೆ ಹೋಬಳಿ ಐತಿ, ನಮ್ಮ ಚಿಕ್ಕೋಡಿ ತಾಲೂಕು ಒಳಗೈತಿ ಮೊದಲ. ಅದಕ್ಕಾಗಿ ಎಷ್ಟೋ ಹಳ್ಳಿಗಳು ಬದಲಾವಣೆ ಆಗಿರ್ಬೋದು. ಆದ್ರೆ ನಾವು ಮೂಲತಃ ಎಂದು ಚಿಕ್ಕೋಡಿ ತಾಲೂಕು ನಮ್ಮ ನಾಗರಹೊಳೆ ಹೋಬಳಿ ಚಿಕ್ಕೋಡಿ ತಾಲೂಕದಾಗ ಐತಿ. ಮೊದಲ ನಮ್ಮ ಚಿಕ್ಕೋಡಿ ಕ್ಷೇತ್ರದಾಗ ನಮ್ಮ ನಾಗರಹೊಳೆ ಹೋಬಳಿ ಇತ್ತು. ಕೆಲವು ರಾಜಕೀಯ ಆಸಕ್ತಿಗಳ ಸಲುವಾಗಿ ಜನರಿಗೆ ಗೊತ್ತಿಲ್ಲದೆ ನಮ್ಮ ರಾಯಗಢ ಕ್ಷೇತ್ರಕ್ಕೆ ಹಾಕ್ಯಾರ ಒಂದು 3-4 ಎಲೆಕ್ಷನ್ ಆಯಿತು. ಅದಕ್ಕೂ ನಮಗೆ ಈಗ ವಿರೋಧ ಐತೆ. ಅದಕ್ಕಾಗಿ ನಮ್ಮದು ಸಂವಿಧಾನಬದ್ಧ ಹಕ್ಕನ್ನು ನಮ್ಗೆ ಯಾರಿಗೂ ತಿಳಿಲಾರ್ದ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾರಾದರೂ ನಮ್ಮನ್ನು ನಾಗರಹೊಳೆ ಹುಕ್ಕೇರಿ ರಾಯಗಢ ತಾಲೂಕಿಗೆ ಸೇರಿಸೋ ಪ್ರಯತ್ನ ಮಾಡಿದ್ದಾದ್ರೆ ನಾವು ಯಾವ ರೀತಿ ಹೋರಾಟ ತೆಗೆದು ನಾವು ನಾಗರಹೊಳೆ ಹೋಬಳಿಯವ್ರು ನಾವು ಸಿದ್ಧಿದ್ದೇವೆ. ಈಗ ಪ್ರಾಥಮಿಕವಾಗಿ ಈ ಕೊಟ್ಟಂಥ ಪತ್ರವನ್ನು ಯಾರು ಮೂಮೆಂಟ್ ಮಾಡಿದಾರೋ ಅವರು ಖುದ್ದಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು. ಅವರು ಪ್ರೆಸ್ ಮೀಟ್ ಮೂಲಕ ಅವರೇ ಘೋಷಣೆ ಮಾಡಬೇಕು, ಈ ಲೆಟ್ರಕ್ಕೂ ನನಗೆ ಸಂಬಂಧ ಇಲ್ಲ, ನಾವು ರಾಯಗಢ ತಾಲೂಕು ನಾವು ಸೇರ್ಸಕ್ಕೆ ನಾನೇನು ತಿಳಿಸಿಲ್ಲ ಅಂತಲ್ಲ. ಅವರು ಯಾರು ಲೆಟ್ರ್ ಮೂಮೆಂಟ್ ಮಾಡ್ಯಾರ ಮುಖಂಡರವರು ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕು ಮತ್ತು ಖುದ್ದಾಗಿ ನಮ್ಮ ಸಾರ್ವಜನಿಕರ ಕ್ಷಮೆಯನ್ನು ಕೇಳಬೇಕು. ರಾಯಬಾಗ್ರಿ ಹುಕ್ಕೇರಿಗೆ ಹೋಗ್ರಿ ಯಾರು ಹೇಳೋರ ಅಂತ. ಅದಕ್ಕೆ ಸರ್ಕಾರಕ್ಕೆ ನಮಗೆ ಒತ್ತಾಯ ಐತಿ, ನಾವು ತಪ್ಪರಿಕೆ ಐತಿ. ಅದಕ್ಕಾಗಿ ಎಲ್ಲರೂ ನಾವು ಪ್ರಜೆಗಳ ನಿರ್ಣಯವನ್ನು ಈ ಕೂಡಲೇ ಕೈ ಬರಬೇಕು. ಅದಕ್ಕೆ ನಾವು ಸಂಪೂರ್ಣ ವಿರೋಧಿದೆ. ಈ ಪ್ರಸಂಗದ ಯಾವ ರೀತಿ ಎಲ್ಲ ರೀತಿಯ ತೆಗೆದುಕೊಳ್ಳೋದಿಲ್ಲ ಹಾಗೂ ಮುಂದಿನ ದಿನಮಾನಗಳಲ್ಲಿ ಈ ವಿಷಯವನ್ನು ಇಲ್ಲಿ ಘೋಷಣೆ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತನ್ನು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲ ಮುಗಿಸ್ತೀನಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರು ಒಂದೆರಡು ಮಾತುಗಳು